ಹೆಂಗೆ ಕೂತವ್ನು ನೋಡಿ ಕಾಯ್ಕೊಂಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ನನ್ನ ಮಗನ ಬರ್ತಡೇ. ಹ್ಯಾಪಿ ಬರ್ತಡೇ. ನಮ್ಮ ಸುಬ್ಬುದು ಬರ್ತಡೇ ಇವತ್ತು. ಅದಕ್ಕೆ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ. ಅವನಿಗಿಷ್ಟ ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಇವತ್ತು. ಆಮೇಲೆ ಆಲೂಗಡ್ಡೆ ಪಲ್ಯ, ಚಟ್ನಿ, ಆಮೇಲೆ ಚಿಕನ್ ಸಾಂಬಾರ್, ಬಿರಿಯಾನಿ, ದೋಸೆ. ಇನ್ನೊಂದೇನೋ ಮಾಡ್ತಾ ಇದ್ದೀನಲ್ಲ ಇವಾಗ, ಜಾಮೂನ್. ಅವ್ನ ಫೇವ್ರೆಟ್ ಜಾಮೂನ್ನ ಮಾಡ್ತಾ ಇದ್ದೀನಿ. ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನೆನ್ನೆ ಎಲ್ಲ ಹನುಮ ಜಯಂತಿ ಇತ್ತು, ಅದಕ್ಕೆ ಪಾಯಸ ಮಾಡಿದೆ. ಇವತ್ತೇನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಅವನಿಗೆ ಜಾಮೂನ್ ಅಂದರೆ ಇಷ್ಟ, ಅದಕ್ಕೆ ಇವತ್ತು ಜಾಮೂನ್ನ ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ, ಆಲೂಗೆಡ್ಡೆ ಪಲ್ಯನ. ಮತ್ತು ಚಟ್ನಿ ಎಲ್ಲ ರೆಡಿಯಾಗಿದೆ. ಜಾಮೂನ್ ಪಾಕನೇ ಮಾಡಿಟ್ಟಿದ್ದೀನಿ. ಹಾಗೆ ಇಲ್ಲಿ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊಡ್ತೀನಿ. ನೆಕ್ಸ್ಟು 2 ಜಾಮೂನ್ ಪ್ಯಾಕೆಟು ತರಿಸಿದ್ದೀನಿ. ಈಗ ಮಾಡಬೇಕು. ಈಗ ನಾನು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಸುಬ್ಬು ಚಿಕನ್ ಸಾರು ಮಾಡಿ ದೋಸೆ ಮಾಡು ಅಂತ ಹೇಳಿದ್ದ ನನಗೆ. ಬಟ್ ನಾನು ಬರ್ತಡೇ ದಿನ ಬೆಳಗ್ಗೆ ನಾನ್ ವೆಜ್ ಬೇಡ ಅಂತ ಅಂದ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಅವ್ನಿಗಿಷ್ಟ ಆಗುತ್ತೆ. ಹೋಟೆಲ್ಗೆಲ್ಲರೂ ಕರ್ಕೊಂಡು ಹೋದರೆ ಸಾಕು, ಮಸಾಲೆ ದೋಸೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ಯಾವಾಗಲೂ ಮಸಾಲೆ ದೋಸೆ ತಗೊಳ್ಳೋದವನು. ಅದಕ್ಕೆ ಹೆಂಗಿದ್ರೂ ಇಷ್ಟ ಆಗುತ್ತಲ್ಲ ಅವನಿಗೂ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೀನಿ. ಅವನಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಹನುಮ ಜಯಂತಿ ದಿನ ಪಾಯಸ ಮಾಡಿದೆ. ಅದಕ್ಕೆ ನಾನೇನು ಮಾಡಿದೆ, ಇವತ್ತು ಬೇಡ ಏನು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಬರ್ತಡೇ ದಿನ ಏನೂ ಮಾಡ್ದಲ್ಲ ಇದ್ರೆ ಹೇಗೆ ಅಂತ ಅಂದ್ಬಿಟ್ಟು ಸ್ವೀಟು ಜಾಮೂನ್ ಮಾಡಿದೆ. ಬರ್ತಡೇ ಅಂದರೆ ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಮಕ್ಕಳಿಗೆ. ಎಷ್ಟು ಒಂದು ತಿಂಗಳಿಂದನೂ ಹೇಳ್ತಾನೆ ಇದ್ದ, ನೆಕ್ಸ್ಟ್ ಮಂತ್ ನನ್ನ ಬರ್ತಡೇ ಅಂತ ಅಂದ್ಬಿಟ್ಟು. ಬಟ್ ಅವ್ನಿಗೇನು ಬೇಜಾರು ಅಂತ ಅಂದರೆ ರಾಜ್ಯದಲ್ಲಿ ಬಂದುಬಿಟ್ಟಿದೆ. ಅದೇ ಒಂದು ದೊಡ್ಡ ಸಮಸ್ಯೆ. ಸ್ಕೂಲ್ ಇದ್ದಿದ್ದರೆ ಸ್ಕೂಲ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೋಬೋದಾಗಿತ್ತು. ಅವ್ರಿಗೆಲ್ಲ ಚಾಕ್ಲೇಟ್ಸ್ ಕೊಟ್ಟು ಏನೋ ಒಂಥರ ಖುಷಿ ಇರುತ್ತಲ್ವ ಸ್ಕೂಲಲ್ಲಿ ಮಾಡ್ಕೊಳ್ಬೇಕು ಅಂತಂದರೆ. ಬಟ್ ಒಂದು ರಜದಲ್ಲಿ ಬಂದಿದೆ. ರಿಷಿಕೊಂದು ಅಷ್ಟೇ, ಇದೇ ತಿಂಗಳೇ ಇರೋದು. ಇಬ್ಬರದೂ ಸಹ ರಜದಲ್ಲೇ ಇರೋದು. ಅದೇ ಬೇಜಾರು ಇಬ್ರಿಗೂ, ನೀವು ಒಬ್ಬರೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಹೇಳ್ತಿದ್ದ ಅಂತಂದರೆ, ಇವತ್ತು ನನ್ನ ದಿನ, ಇವತ್ತು ನಾನು ಹುಟ್ಟಿದ ದಿನ, ನಾನು ಹೇಳ್ದಂಗೆ ಕೇಳಬೇಕು ಎಲ್ಲರೂ. ನಾನು ಕೆಲಸ ಏನೂ ಮಾಡೋದಿಲ್ಲ, ನನಗೇನು ಕೆಲಸ ಹೇಳ್ಬಿಡಿ ನೀವು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಅವ್ರ ಅಕ್ಕನಿಗೂ ಅವನಿಗೂ ಇದೇ ಒಂದು ವಾದ ನಡೀತಾ ಇತ್ತು. ಅವಳು ಏನಾದರೂ ತೊಗೊಂಬರೋ ಸುಬ್ಬು ಅಂತಂದರೆ ಸಾಕು, ಇವತ್ತು ನಾನೇನು ಮಾಡೋಂಗಿಲ್ಲ, ನಾನು ಇವತ್ತು ನನ್ನ ಬರ್ತಡೇ ಅಂತ ಹೇಳ್ತಾ ಇದ್ದ. ನನಗಂತೂ ನಗು ಬಂದುಬಿಡ್ತು. ಈಗ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಅವನದು ಎಲ್ಲ ಸ್ನಾನ ಆಯಿತು, ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ದೆ. ಇವಾಗ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಅವ್ನಿಗೆ ಹೇಳ್ತಾ ಇದ್ದೀನಿ, ದೇವ್ರ ಪೂಜೆ ನೀನೇ ಮಾಡು ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ಅದಕ್ಕೆ ಫಸ್ಟು ದೇವ್ರ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ತಿಂಡಿ ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಫಸ್ಟು ದೇವ್ರ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೆ. ನಮ್ಮ ಬರ್ತಡೇ ಎಲ್ಲ ಮಾಡ್ಕೋಬೇಕಾದ್ರೆ ಕೇಕ್ ಕಟಿಂಗ್ ಎಲ್ಲ ಅಷ್ಟು ಇರಲಿಲ್ಲ. ನನಗೆ 1 ವರ್ಷ ಏನೋ ಮಾಡಿದ್ರು ಅಷ್ಟೇ ಕೇಕ್ ಕಟ್ ಮಾಡಿಸಿದ್ದು. ಬಟ್ ಇವಾಗಂತೂ ಎಲ್ಲ ಈವೆಂಟ್ಗಳಲ್ಲೂ ಕೇಕ್ ತರಿಸ್ತಾನೆ ಇರ್ತಾರೆ, ಕಟಿಂಗ್ ಮಾಡಿಸ್ತಾನೆ ಇರ್ತಾರೆ. ಈಗಂತೂ ಕಾಮನ್ ಆಗೋಗ್ಬಿಟ್ಟಿದೆ. ನಮ್ಮ ಸುಬ್ಬನ ಕೇಳಿದ್ವಿ ಕೇಕ್ ಕಟ್ ಮಾಡಿಸಿದ ಏನು ಅಂತ ಅಂದ್ಬಿಟ್ಟು, ಅವ್ನು ಬೇಡ ಅಂತ ಹೇಳ್ತಾ ಇದ್ದ. ಅವನಿಗೆ ಯೂನೋ ಕಾರ್ಡ್ಸ್ ಬೇಕಿತ್ತಂತೆ. ಯೂನೋ ಕಾರ್ಡ್ಸ್ ಬೇಕು ನನಗೆ, ಕೇಕ್ ಕಟಿಂಗ್ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದ. ಬಟ್ ವರ್ಷಕ್ಕೊಂದು ಸತಿ ಬರ್ತಡೇ ಬರೋದು, ಅದು ಫ್ರೆಂಡ್ಸ್ ಜೊತೆನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೆ ಕೇಕ್ ಕಟ್ ಮಾಡು ಅಂತ. ಅವನಿಗೇನೋ ಒಂಥರ ಖುಷಿ ಇರುತ್ತಲ್ಲ ಒಳಗಡೆ, ಹೇಳ್ತಾನೆ ಅಷ್ಟೇ ಮೇಲೆ ಬೇಡ ಅಂತ ಅಂದ್ಬಿಟ್ಟು. ಆದ್ರೂ ತಂದ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ತರಬೇಕು. ಈಗ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಈಗ ಅವನ ಕೈಲಿ ಪೂಜೆ ಮಾಡಿಸ್ಬೇಕು. ಅವನಿಗೆ ಪೂಜೆ ಮಾಡಿಸೋದು ಒಂದು ದೊಡ್ಡ ಕೆಲಸ ನಮಗೆ. ಅದಕ್ಕೆ ಇವಾಗ ಬನ್ನಿ ಅವನ ಕೈಲಿ ಪೂಜೆ ಮಾಡಿಸ್ಬಿಟ್ಟೋಣ. ಎಲ್ಲ ಐತೆ ಮೇಲ್ಗಡೆ ಐತೆ ನೋಡು. ಎಲ್ಲ ಒಂದೊಂದು ಹೂವು ಇಟ್ಬಿಟ್ಟು ಮಾಡಿ. ಮಾಡ್ತೀಯಾ? ಹಂಗಿಡು. ಗುಡ್. ಮತ್ತೆ ಕೊಂದಿಡು.
ನಿಧಾನವಾಗಿಡು. ಇಲ್ಲ ಇಟ್ಬಿಟ್ಟು ಮಾಡು. ಹಾಂ ಫ್ರೆಂಡ್ಸ್, ಅವನು ಪೂಜೆ ಮಾಡ್ತಾ ಇದ್ದಾನೆ. ನಾನಿಲ್ಲಿ ನೋಡಿ ಹಿಟ್ಟು ರೆಡಿಯಾಗಿದೆ, ದೋಸೆ ಹಿಟ್ಟು. ಬೇಡ ಒಂದೊಂದು ಹೂವು ಇಟ್ಬಿಟ್ಟು ದೀಪ ಹಚ್ಚು. ದೋಸೆ ಹಿಟ್ಟು ರೆಡಿ ಆಯಿತು. ಮತ್ತು ಇಲ್ಲಿ ಆಲೂಗೆಡ್ಡೆ ಪಲ್ಯ. ಇದು ಆಲೂಗೆಡ್ಡೆ ಪಲ್ಯ ಏನು ಅಂದರೆ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಅವಾಗ ನೋಡಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಡ್ರೈ ಆಗಿರುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಇದು ಚಟ್ನಿ. ಈ ಬಾಕ್ಸ್ ಮುಚ್ಚಳ ಸಿಗಲಿಲ್ಲ ಅರ್ಜೆಂಟ್ಗೆ, ಇನ್ನೊಂದು ಬಾಕ್ಸ್ ಮುಚ್ಚಳ ಮುಚ್ಚಿ. ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಮತ್ತು ಇದು ಜಾಮೂನು ಕಲಸಿಟ್ಟಿರೋದು. ನೆಕ್ಸ್ಟು ಇಲ್ಲಿ ಪಾಕ ರೆಡಿಯಾಗಿದೆ. ಮತ್ತು ಇದು ನೆನ್ನೆದು ಬಸ್ಸಾರು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಇದು ನೆನ್ನೆದು ಅನ್ನ. ಫುಡ್ ಕಲರ್ ಜಾಮೂನ್ಗೆ ಅಂತ ಇವಾಗ ತರಿಸ್ದೆ, ಸ್ವಲ್ಪ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಾವ ನೋಡೋಣ. ಇಟ್ಟಾ ಕಲ್ಸದ ಎಲೆಗಳು ಇರೋದೇ ಇಲ್ಲ ಫ್ರೆಂಡ್ಸ್ ಇವಾಗ ಬಿಸಿಲಿಗೆ. ಮೊನ್ನೆ ಇಟ್ಟಿರೋದು, ಆಗಲೇ ಎಲ್ಲ ಇದಾಗೋಗ್ಬಿಟ್ಟು. ಸುಬ್ಬುಗೆ ಇದೆಲ್ಲ ಮಾಡಿ ರೂಢಿ ಇಲ್ಲ, ಬರೀ ಗಂಧದ ಕಡ್ಡಿ ಹಚ್ತಾ ಇದ್ದ. ಇವತ್ತು ಹೂವು ಇಡೋದಕ್ಕೆ ಹೇಳಿದ್ದೀನಿ, ಅದಕ್ಕೆ ಮಾಡ್ತಾವನೆ. ನಾನಿನ್ನೂ ಸ್ನಾನ ಮಾಡಿಲ್ಲ, ಅದರಿಂದ ಅವನದೆಲ್ಲ ಆಯ್ತಲ್ಲ, ಅದಕ್ಕೆ ಮಾಡಲಿ ಅಂತ. ಎಲ್ಲ ಇಟ್ಟ ಕಲ್ಸಕ್ಕೆ ಇಟ್ಟಿಲ್ಲ, ಕಲ್ಸ ಮದ್ದಿದ್ದು. ಅಲ್ಲಿ ಮೇಲೆ ಹಾಂ ಅಲ್ಲಿಗಿಡು. ಯಾಕೆ ಅದಕ್ಕೆ ಮಾಡ್ತಾ ಇರ್ಬೇಕು ಪೂಜೆನ ಅವಾಗವಾಗ ಅಂತ, ಗೊತ್ತಾಯ್ತಾ? ಹಚ್ಚು, ನಿಂಗೆ ಇಷ್ಟ ಅಲ್ವಾ? ಅಲ್ಲೇ ಐತೆ ಬೆಂಕಿ ಬಣ್ಣ. ಇಲ್ಲ, ಹಚ್ಚು ಟ್ರೈ ಮಾಡು ಸುಬ್ಬು. ಇಲ್ಲ ಹಿಡ್ಕೊ. ಆಫ್ ಮಾಡಬೇಕಾ? ಹೋಗು. ಅವನೇ ಉಪ್ಪಂತ ಊದ್ಬಿಟ್ಟ ಫ್ರೆಂಡ್ಸ್. ಏನು ಗೊತ್ತಾ, ಏ ರಾಮ, ನೀರಿ ಫ್ರೆಂಡ್ಸ್ ಒಂದು ನಿಮಿಷ. ಫೈನಲಿ ನಮ್ಮ ಸುಬ್ಬ ಹಚ್ಬಿಟ್ಟ ಫ್ರೆಂಡ್ಸ್, ಹೆಂಗೋ ಸಾಹಸ ಮಾಡಿಬಿಟ್ಟು. ತಗೋ ಇವಾಗ ಗಂಧದ ಕಡ್ಡಿ. ರಾಮ, ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಗುಡ್. ಕೈಯಲ್ಲಿ ಇದು ಮಾಡಬಾರ್ದು, ಹಿಂಗೆ ಅನ್ಬೇಕು. ಅನ್ನು ಈಗ ಸಾಕು, ಹತ್ಕೊಂಡಿರುತ್ತೆ. ಹನುಮಾನ್ ಚಾಲೀಸ್ ಹೇಳ್ಕೊಂಡು ಮಾಡು. ಹನುಮಾನ್ ಚಾಲೀಸ್ ಹೇಳು. ಹೇಳು. ಫೈನಲಿ ನಮ್ಮ ಸುಬ್ಬ ಮಾಡ್ದ ಫ್ರೆಂಡ್ಸ್ ಪೂಜೆನ. ಬರ್ತಡೇ ಬಾಯ್ ಮಾಡ್ದ. ಮಾಡಿಸೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ.
ಈಗ ಮೊದಲು ಜಾಮೂನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂತೀರಾ ಏನು? ಫಸ್ಟ್ ತಿಂಡಿ ತಿಂದ್ಬಿಡ್ತೀರಾ? ಅಷ್ಟು ಜಾಮೂನ್ ತಿಂದೆ. ಸರಿ. ಟೈಮ್ ಆಗಲೇ 10:30 ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಬೇಗ ಬೇಗ ತಿಂಡಿ ಜೊತೆಗೆ ಕೊಟ್ಬಿಡೋಣ, ಮೊದಲು ಸ್ವೀಟ್ ಕೊಟ್ಬಿಟ್ಟು ಆಮೇಲೆ ತಿಂಡಿ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಜಾಮೂನ್ ಅಂದರೆ ಫೇವ್ರೇಟು. ನಿಮಗೆ ಯಾರಿಗೆ ಜಾಮೂನ್ ಅಂದರೆ ಫೇವ್ರೇಟ್ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ, ನನಗಂತೂ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಜಾಮೂನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗನಿಗೂ ಇಷ್ಟನೇ. ಅವನಂದರೆ ಆಲ್ಮೋಸ್ಟ್ ಸ್ವೀಟ್ ಅಂದರೆ ಇಷ್ಟಪಟ್ಟು ತಿಂತಾನೆ. ಸ್ವೀಟ್ನೆಲ್ಲ ಖಾರ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಸ್ವೀಟ್ ಆದರೆ ತಿಂತಾನೆ. ಅದರಲ್ಲೂ ಜಾಮೂನ್ ಅಂದರೆ ಅವನ ಫೇವ್ರೇಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಪಾಕ ರೆಡಿಯಾಗಿದೆ. ಬೆಳಗ್ಗೆನೇ ಪಾಕ ರೆಡಿ ಮಾಡಿಬಿಟ್ಟಿದೆ, ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ನಮ್ಮ ಸುಬ್ಬುದು ಫೇವ್ರೇಟ್ ಫುಡ್ಸ್ ರೆಡಿ ಆಯಿತು. ಫೇವ್ರೇಟ್ ದೋಸೆ, ಜಾಮೂನು ಮತ್ತು ಆಲೂಗೆಡ್ಡೆ ಪಲ್ಯ. ಹೆಂಗೆ ಕೂತವ್ ನೋಡಿ ಕಾಯ್ಕೊಂಡು. ತಗೋ. ಆರ್ ಯು ಹ್ಯಾಪಿ? ಏನಾಗಂದ್ರೆ ಹೌದು. ತಿನ್ನು. ಅವನ ಫೇವ್ರೇಟ್ ದೋಸೆ, ಜಾಮೂನು. ದೋಸೆ ಅಂದರೆ ಸಖತ್ ಇಷ್ಟ, ಅದಕ್ಕೋಸ್ಕರ ಅದು ತೆಗೆದಿಟ್ಬಿಟ್ಟು ಜಾಮೂನ್ನ ಆ ಕಡೆ ಸೈಡ್ಗೆ ತಿನ್ನು. ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಈಗ ಸಂಜೆ ಆಗಿದೆ ಫ್ರೆಂಡ್ಸ್, ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ತೊಗೊಂಬಂದಿದ್ದಾರೆ. ಸುಬ್ಬು ಮತ್ತು ಅವ್ರ ಅಪ್ಪ ಹೋಗಿದ್ರು. ವೈಟ್ ಫಾರೆಸ್ಟ್ ಕೇಕ್ನ ತೊಗೊಂಡು ಬಂದಿದ್ದಾರೆ. ಅರ್ಧ kg ಅಷ್ಟೇ ತರಿಸಿದ್ದು, ಇನ್ಯಾರೂ ಬರ್ತಿರ್ಲಿಲ್ಲ. ನಾವೇ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಅರ್ಧ kg ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅರ್ಧ kg ತರಿಸಿದ್ವಿ. ಇದು ಇಟ್ಕೊಡು, ಚಾಕು ಇಡು ಕೆಳಗಡೆ. ದೀಪ ಆಯ್ತು, ಹುಷಾರು. ಎತ್ಲಾ ಚೆನ್ನ ಬಿದ್ದೋಯ್ತಿದ್ದು. ಆಯ್ತು. ಏನು ಬರ್ತಡೇ ಬಾಯ್? ಹಾಂ, ಕೇಕ್ ಕಟ್ ಮಾಡೋಕ್ಕೆ ರೆಡಿನಾ? ಹಾಂ, ಯಾಕೆ ಪ್ಯಾಂಟ್ ಲೂಸಾ? ಆಹಾ, ಚೆನ್ನಾಗಿ ಕಾಣ್ತಿದ್ದೀವಿ ಸುಬ್ಬು. ಅವನದು ಬರ್ತಡೇ ಇವತ್ತು ಅಂತ ಅಂದ್ಬಿಟ್ಟು ಯೂನೋ ಕಾರ್ಡ್ನ ಅವ್ರ ಅಪ್ಪನ ಕೈಲಿ ತೆಗೆಸ್ಕೊಂಬಂದವನೇ. ಅದು ಹೆಂಗೆ ಆಡೋದು ಅಂತ ಗೊತ್ತಿಲ್ಲ. ನಿನಗೆ ಗೊತ್ತಾ ರಿಷಿ? Happy birthday to you. Happy birthday to you. Happy birthday. Happy birthday. Happy birthday to you. Happy birthday ಸುಬ್ಬು. ಕಟ್ ಮಾಡು. ನೋಡ ಹಂಗೆ ಇಟ್ಕೊಳ್ಳಿ ನೋಡಿಲ್ಲಿ. ಫ್ರೆಂಡ್ಸ್, ಇದಾಗಿತ್ತು ಸುಬ್ಬುದು ಬರ್ತಡೇ. ಸಿಂಪಲ್ ಸೆಲೆಬ್ರೇಷನ್ನು. ಮತ್ತು ಇವಾಗ ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ.
ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.